ವರ್ಣಾ ಕ್ಷೇತ್ರದ ಕೆಲವು ಹಳ್ಳಿಗಳ ಅಭಿವೃದ್ಧಿಗೆ ಮೂಡ ಹಣವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಕೂಡ ಆಗಿದೆ. ಮೂಡ ಹಣ ಇರೋದು ಹಳ್ಳಿಗಳು ಡೆವಲಪ್ ಮಾಡೋದಕ್ಕೆ ಅಲ್ವಾ, ಯಾಕೆಂದರೆ LPA ವ್ಯಾಪ್ತಿಲಿ ಬರುವಂಥ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಸೊ ಮೂಡ ಲೋಕಲ್ ಪ್ಲಾನ್ ಆಫ್ ಆ್ಯಕ್ಷನ್ ಏನು ವ್ಯಾಪ್ತಿಲಿರುತ್ತೆ ಆ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಅದ್ರೊಳಗೆ ಏನು ತಪ್ಪು, ಸರ್ಕಾರದ ಹಣ ಜನರ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಬಳಸಿರೋದು. ಸೊ ಅದ್ರೊಳಗೆ ಏನೂ ತಪ್ಪಿಲ್ಲ. ನಗರಾಭಿವೃದ್ಧಿ ಕಾಯ್ದೆಯಲ್ಲಿ ನಗರದ ಅಭಿವೃದ್ಧಿಯ ನಿರ್ವಹಣೆ ರಚನೆ ಮಾಡಲಿಕ್ಕೆ ಮಾತ್ರ ಮೇಂಟೆನೆನ್ಸ್ ಇರುವಂತೂ ನಗರಸಭೆ ಮತ್ತು ಕಾರ್ಪೊರೇಷನ್. ಹಿಂದಿನ ಗೌರ್ಮೆಂಟ್ನಲ್ಲಿ 2021ನೇ ಇಸಲಿ 377 ಕೋಟಿ ಯಾವುದೋ ಒಂದು ಕಾಮಗಾರಿಗೆ ಉಪಯೋಗಿಸಿಕೊಂಡಿದ್ರು, ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಡೆವಲಪ್ಮೆಂಟ್ಗೆ ಅನಿಸುತ್ತೆ. ಸೊ ಅದರೊಳಗೆ 44 ಕೋಟಿ ಉಳ್ಕೊಂಡಿತ್ತು GSTದು. ಸೊ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಶ್ರೀರಂಗಪಟ್ಟಣ ಮತ್ತು ವರ್ಣಾ ಕ್ಷೇತ್ರದ ಮೂಡ ವ್ಯಾಪ್ತಿ LPA ವ್ಯಾಪ್ತಿ ಒಳಗೆ ಬರುವಂಥದ್ದಕ್ಕೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಮತ್ತು ಹಿಂದೆ ಒಂದು ಗೌರ್ಮೆಂಟ್ ಆದೇಶ ಕೊಟ್ಟಿದ್ರು, ಫಂಡ್ 1 ಏನು ಬರುತ್ತೆ ಹಣನ ಮೂಡ ಡೆವಲಪ್ ಆಗಿರೋ ಲೇಔಟ್ಗಳಲ್ಲೇ ಉಪಯೋಗಿಸ್ಕೋಬೇಕು ಅಂತ. ಆದರೆ ಅದು ಗೌರ್ಮೆಂಟ್ ಆದೇಶ, ಅದೇನು ಕಾನೂನಲ್ಲ, ಗೌರ್ಮೆಂಟ್ ತನ್ನ ಅನುಕೂಲಕ್ಕೆ ಮಾಡ್ಕೊಂಡಿದ್ದು. ಸೊ ಅದರೊಳಗೆ ಏನು ಯಾವುದೇ ಕಾನೂನು ರೀತಿಯ ಉಲ್ಲಂಘನೆ ಆಗಿಲ್ಲ. ಸೊ ಸುಮ್ಮನೆ ಎಲ್ಲದಕ್ಕೂ ವಿವಾದ ಹುಟ್ಟಿಸ್ಬೇಕು ಅಂತ ಮಾಡ್ತಿದ್ದಾರೆ. ಯಾರು ಕೂಡ ಅದರೊಳಗೆ ಅವ್ಯವಹಾರ ಮಾಡಿಲ್ಲ. ಆಗಿರೋದು ಜನರ ಡೆವಲಪ್ಮೆಂಟ್ಗೆ ದುಡ್ಡು ಬಳಕೆ ಆಗಿರೋದು. ಸೊ ಅದ್ರೊಳಗೆ ಅವ್ಯವಹಾರ ಎಲ್ಲಿ ಬರುತ್ತೆ ಅಂದ್ರೆ ಆ ಪ್ರದೇಶವಷ್ಟು ಮೂಡ ವ್ಯಾಪ್ತಿ. ಹೌದು, ಮೂಡ LPA ವ್ಯಾಪ್ತಿಯೊಳಗೆ ಬರೋ ಹಳ್ಳಿಗಳಿಗೆ, ಮತ್ತೆ ಆ ಹಳ್ಳಿಗಳಿಗೆ ಹಿಂದೆ ಮೂಡದಲ್ಲೇ ಹಣ ಕೊಟ್ಟು ಕಾಮಗಾರಿಗಳೇನಿವೆ ಅದು ಪೂರ್ತಿ ಪೂರ್ಣಗೊಂಡಿಲ್ಲ. 90% ಕಾಮಗಾರಿಗಳಾಗಿತ್ತು, 10% ಬಾಕಿ ಇತ್ತು. ಸೊ ಹಾಗಾಗಿ ಆ ಹಳ್ಳಿಗಳದ್ದು ಡೆವಲಪ್ಮೆಂಟ್ಗೆ ಹಣ ಉಪಯೋಗಿಸ್ತಾರೆ. BJP ಸರ್ಕಾರ ತಪ್ಪು ಮಾಡಿತ್ತು, ಅದನ್ನ ಕೊಡೋಕೆ ಅವಕಾಶನೇ ಇರಲಿಲ್ಲ ಕಾಯ್ದೆಯಲ್ಲಿ, ಅದನ್ನ ಇವರು ನಿಲ್ಲಿಸಬೇಕಾಗಿತ್ತು. ಕಾಯ್ದೆ ಅಂತೇನಿಲ್ಲ, ಅದು ಗೌರ್ಮೆಂಟ್ ಆದೇಶ ಮಾಡ್ಕೊಂಡಿರೋದು ಅಷ್ಟೇ. ಮೂಡ ಹಣನ ನಾವು ಜನರಿಗೆ ಉಪಯೋಗಿಸ್ಬೇಕು, ಮೂಡ LPA ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಿಗೂ ಉಪಯೋಗಿಸ್ಕೋಬೇಕು. ಅದನ್ನು ಕೆಲಸ ಮಾಡಿದ್ದೀವಿ. ಅದಕ್ಕೆ ನೀವು ಫಂಡ್ 1 ತೊಗೊಂಡ್ರೆ ಫಂಡ್ 2 ತೆಗೆದುಕೊಂಡಿದ್ರು ಸರ್ಕಾರಿ ಹಣ. ಈಗ ಪದೇ ಪದೇ ಅಂದರೆ 90 ಕೇಸು ಕೂಡ ಈಗ ಮತ್ತೆ ಸುಳ್ಳು ಕೇಸ್ಗಳನ್ನು ಹಾಕ್ತಿದ್ದಾರೆ. ಇವಾಗ ಏನಾಗಿ ಹೋಗ್ಬಿಟ್ಟಿದೆ ಅಂತಂತಂದರೆ BJP ಅವರಿಗೆ ಯಾವುದೇ ಇಶ್ಯೂಗಳಿಲ್ಲ, ಏನಾದರೂ ಮಾಡಿ ಸರ್ಕಾರದ ವಿರುದ್ಧ ಏನಾದರೂ ಟೀಕೆ ಮಾಡಬೇಕು. ಆದರೆ ನಮ್ಮ ಸರ್ಕಾರ ಏನು ಮಾಡ್ತಿದೆ, ಒಳ್ಳೆ ಕೆಲಸ ಮಾಡ್ತಿದೆ, ಜನಗಳಿಗೆ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದೆ, ಜನಗಳು ಅದರಿಂದ ಖುಷಿಯಾಗಿದ್ದಾರೆ. ನೇರವಾಗಿ ಸರ್ಕಾರದ ಹಣ ಜನರಿಗೆ ತಲುಪ್ತಿದೆ. ಬಹುಶಃ ಪ್ರಪಂಚದಲ್ಲೇ ಅಷ್ಟೊಂದು ಮೊತ್ತದ ಹಣ, ಸರ್ಕಾರಿ ಹಣ ಜನರಿಗೆ ನೇರವಾಗಿ ಅವ್ರು ತಲುಪ್ತಿರೋದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಸೊ ಹಾಗಾಗಿ ಎಲ್ಲಿ ಜನ ಸರ್ಕಾರದ ಒಳ್ಳೆ ಕೆಲಸನ ಮೆಚ್ಚಿ ನಮ್ಮ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಂತ ಹೆದರ್ಕೊಂಡು ಏನಾದರೂ ಒಂದು ಇಶ್ಯೂ ಹಾಕ್ಸ್ಬೇಕು ಅಂತೇಳಿ ಸುಳ್ಳು ಕೇಸ್ಗಳನ್ನು ಅವ್ರು ಹಾಕ್ತಾನೆ ಇದ್ದಾರೆ. ಈಗಾಗಲೇ ನೀವು ಹೇಳಿದ್ರಿ ಯಾವುದೋ ಒಂದು ಕೇಸು ಅಂತ, ಅದೆಲ್ಲ ಸಂಪೂರ್ಣ ಬೋಗಸ್ ಅವ್ರು ಹೇಳಿರುವಂಥ ಆರೋಪಗಳು. ನಾವು ಯಾವುದೇ ದಲಿತರಿಂದನೂ ಕೂಡ ಆ ಭೂಮಿನ ತೆಗೆದುಕೊಂಡಿಲ್ಲ, ಮತ್ತು ಮೂಡಾದ ವ್ಯಾಪ್ತಿಗೂ ಬರೋದಿಲ್ಲ, ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರೋದು. ಈಗಾಗಲೇ ಅದು ಕೋರ್ಟ್ಗೆ ಹೋಗಿ, ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಡಿಸ್ಮಿಸ್ ಆಗಿದ್ರು, ಮತ್ತೆ ಅದನ್ನು ಇದು ಮಾಡ್ತಿದ್ದಾರೆ, ಕೆದಕ್ತಾ ಇದ್ದಾರೆ. ಸೊ ಹಾಗಾಗಿ ಬರೀ ಏನೋ ಒಂದು ಇಶ್ಯೂ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ದೂರು ಕೊಟ್ಟಿರೋದು CM ಅವರ ಮೌಖಿಕ ಸೂಚನೆ ಕೊಡೋ ಹಾಗೆ ಇಲ್ಲ, ಮೌಖಿಕ ಸೂಚನೆ ಮೇರೆಗೆ ಕಾಮಗಾರಿಗಳಿಗೆ ಟೆಂಡರ್ ಅಪ್ರೂವ್ ಮಾಡ್ತಾ ಇರೋದು. ಏನು ಮೌಖಿಕ ಯಾವುದು ಟಿಪ್ಪಣಿ ಬರೀತಾರೆ, ಮೂಡ ಹಣದಲ್ಲಿ ಮೌಖಿಕ ಆದೇಶದ ಮೇಲೆ ಏನಿಲ್ಲ, ಅದು UD ಇಲಾಖೆನಲ್ಲಿ ಆಗಿರುವಂಥದ್ದು. ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನು ಇದಿದೆ, ಯಾರಾದರೂ ಅಧಿಕಾರಿಗಳು ಬಂದು ಹೇಳಿದ್ದಾರೆ, ಆ ಥರದ್ದೇನಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಆ 44 ಕೋಟಿ ಬಳಕೆ, ಇದು 377 ಕೋಟಿ ಕಾಮಗಾರಿ ಇತ್ತು, ಅದನ್ನು 4 ಕೋಟಿ ಉಳ್ಕೊಂಡಿದೆ. ಅದನ್ನು ವಾಪಸ್ಸು ಸರ್ಕಾರದಕ್ಕೆ ಇದು ಮಾಡೋ ಬದಲು ಅಭಿವೃದ್ಧಿ ಕಾಮಗಳಿಗೆ ಉಪಯೋಗಿಸ್ಕೊಳ್ಳು ಅಂತ ಹೇಳಿ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲೇ ಅದನ್ನು ಆದೇಶ ಮಾಡಿ ಕೊಟ್ಟಿರುವಂಥದ್ದು. ಸೊ ಅದರ ಆಧಾರದ ಮೇಲೆ ಅದು ಕೆಲಸಕ್ಕೆ ಇವರ ಎಲ್ಲ ಆ ರೀತಿ ಆರೋಪಗಳನ್ನು ಮಾಡ್ತಿದ್ದಾರೆ. ಎಲ್ಲಿ ಇಶ್ಯೂನೇ ಇಲ್ವೋ, ಎಲ್ಲಿ ಹಗರಣನೇ ಇಲ್ವೋ, ಅಲ್ಲಿ ಇಲ್ಲದೇ ಇರೋ ಕಡೆನೂ ಕೂಡ ಹಗರಣ ಇದೆ ಅಂತೇಳಿ ಏನೇನು ಸುಳ್ಳು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ದಾರಿ ತಪ್ಪಿಸಬೇಕು ಅಂದರೆ ಯಾವಾಗಲೇ ಬೇಕಾದ್ರೂ ಮಾಡ್ಬೋದು, ಎಷ್ಟು ಆರೋಪಗಳನ್ನಾದರೂ ಮಾಡ್ಬೋದು, ಆ ಕೆಲಸ ಅವ್ರು ಮಾಡ್ತಾರೆ. ವಿಪಕ್ಷಗಳ ಒಂದೇ ಒತ್ತಾಯ ಸಿದ್ದರಾಮಯ್ಯ ರಾಜೀನಾಮೆ ತನಿಖೆ ಅಲ್ಲ, ಏನಕ್ಕೆ ಅಲ್ಲ, ತನಿಖೆಗೆ ಮಾಡೋದಕ್ಕೆ ಏನಾದರೂ ಆರೋಪದಲ್ಲಿ ಹುರುಳಿರಬೇಕು. ಏನೂ ಆರೋಪದಲ್ಲಿ ಏನು ಹುರುಳಿಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೇಳಿದಾಗೆಲ್ಲ ಕೊಟ್ಬಿಡೋಕ್ಕಾಗತ್ತಾ? ಹಾಗಾದ್ರೆ ಯಾರು ಬಂದರೂ, ಯಾವ ಮುಖ್ಯಮಂತ್ರಿ ಬಂದಲು ಯಾವುದೇ ಆಧಾರಿತವಾದಂಥ ಆರೋಪ ಮಾಡಿ ರಾಜೀನಾಮೆ ಕೊಡಿ ಅಂತ ಕೊಟ್ಬಿಡೋಕ್ಕಾಗತ್ತಾ? ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಏನಾದರೂ ನಿಜ ಇರಬೇಕು ಅವ್ರು ಮಾಡುವಂಥ ಆರೋಪಗಳಿಲ್ಲ, ಅಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಕೊಡೋದಕ್ಕಾಗೋದಿಲ್ಲ. ಬದಲಾಗಿ ಅವ್ರು ಆರೋಪ ಮಾಡೋದು ಸುಳ್ಳು ಅಂತ ನಾವು ಸಾಬೀತು ಮಾಡಿಸ್ಬೇಕು. ನಾವು ಅಂತ ಕೊಳ್ಳೋ ಆರೋಪಗಳೆಲ್ಲ ಹೆದರಲ್ಲ ಅಂತ ಹೇಳಿ ನಾವು ರಾಜಕೀಯವಾಗಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕು. ಆ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ, ಬಟ್ ಮೀಡಿಯಾದಲ್ಲಿ 1-2 ಬೈಟ್ಸ್ ನೋಡಿದ್ದೀನಿ ಅಷ್ಟೇ. ಇಂಥ ಪರಿಸ್ಥಿತಿ ಹೆಂಗೆ ಅಂತ ರಾಜಕಾರಣಿಗಳು, ಯಾರ ರಾಜಕಾರಣ ಸರಿಯಿಲ್ಲ ಅನ್ನೋ ಮನಸ್ಥಿತಿ ಜನರಿಗೆ ಹೊರಟೋಗ್ತಾರೆ. ಒಂದ್ ಕಡೆ ಭೂಗಳು ಬಳಕೆ ಮಾಡ್ತಾರೆ, ಈ ರೀತಿ ವಿಚಾರ. ಈಗ ಕೆಲವೆಲ್ಲೋ ರಾಜಕಾರಣಿಗಳು ಮಾಡೋ ತಪ್ಪು ಅದೇ ದೊಡ್ಡದಾಗಿ ಕಾಣುತ್ತೆ. ಅಂಥವ್ರು ಇರ್ತಾರೆ, ಎಲ್ಲ ಪ್ರೊಫೆಷ್ನಲ್ಲೂ ಕೂಡ ಕೆಲವು ತಪ್ಪು ಮಾಡುವಂಥವ್ರು ಇರ್ತಾರೆ, ತಮ್ಮ ವೃತ್ತಿಗೆ ಕಪ್ಪು ಚುಕ್ಕೆ
ತರುವಂಥವ್ರು ಇರ್ತಾರೆ. ರಾಜಕೀಯದಲ್ಲಿ ಅಂತೂ ಬಹಳಷ್ಟು ಜನನೇ ಇದ್ದಾರೆ. ಸೊ ಅವ್ರು ಮಾಡೋ ಕೆಲಸ ನಮ್ಮೆಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಬಟ್ ಯಾರು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.